ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಇಶ್ಯೂ ವ್ಲಾಗ್ಸ್. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡುವ ಕ್ಯಾರೆಟ್ ಹಲ್ವಾ ತುಂಬ ರುಚಿಕರವಾಗಿರುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಬಾಣಲೆ ಬಿಸಿಲಿಗೆ ಇಟ್ಕೊಂಡು 4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದ ತಕ್ಷಣ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಪೂರ್ತಿ ಫ್ರೈ ಆಗಿತ್ತು. ಇಷ್ಟಾದರೆ ಸಾಕು, ತುಂಬ ಕಪ್ಪಗೆ ಏನು ಮಾಡ್ಕೊಳ್ಳೋದು ಬೇಡ. ಇದು ಕರೆಕ್ಟಾಗಿ ಆಗಿದೆ. ಈಗ ಇದನ್ನ ಒಂದು ಬಟ್ಲಲ್ಲಿ ತಗೋತಾ ಇದ್ದೀನಿ. ಈಗ ನಾನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಒಂದು 5 ಕ್ಯಾರೆಟ್ ತೊಗೊಂಡಿದ್ದೆ ಮೀಡಿಯಮ್ ಸೈಜಿಂದ. ಅದನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಇದರಲ್ಲಿ ಫ್ರೈ ಮಾಡ್ಕೊತೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುತ್ತಾನ ಅಷ್ಟು ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೋಡಿ ಸ್ವಲ್ಪ ಫ್ರೈ ಆಗಿದೆ. ಈಗೆಲ್ಲ ಇದನ್ನು ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ ನಾನೀಗ. ಇಷ್ಟಾದರೆ ಸಾಕು, ಕರೆಕ್ಟಾಗಿ ಆಗಿದೆ. ಈಗ ನೋಡಿ, ಇದೇ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಹಾಲು ಬಿಸಿ ಇಟ್ಕೊತೀನಿ. ಇದು ಹಾಲು ಕುದಿ ಬಂದಿದೆ. ಈಗ ತುರಿದು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಕ್ಯಾರೆಟ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ಪೂರ್ತಿ ಸ್ವಲ್ಪ ಸಾಫ್ಟ್ ಆಗೋತನ ಕುದಿಸ್ಕೋಬೇಕು. ಈಗ 3 ಏಲಕ್ಕಿ ತೊಗೊಂಡಿದ್ದೆ, ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಕಲರ್ ಎಲ್ಲ ಅಷ್ಟು ಚೆನ್ನಾಗಿ ಬಿಟ್ಕೋತಾ ಇದೆ. ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಟರೆ ಆಯಿತು. ಇದು ಸ್ವಲ್ಪ ಕುದಿ ಬಂದರೆ ಚೆನ್ನಾಗಿ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ನೋಡಿ, ಇದೇ ಥರ ಮನೆಯಲ್ಲಿ ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಮನೆಯಲ್ಲೇ ಸುಲಭವಾಗಿ ಚೆನ್ನಾಗಿ ಕ್ಯಾರೆಟ್ ಹಲ್ವಾ ಮಾಡ್ಬೋದು. ನೀವು ಕೂಡ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದಂಥ ಕ್ಯಾರೆಟ್ ಹಲ್ವಾ. ನೋಡಿ, ಈಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹಲ್ವಾ ಬಂದಿದೆ. ಇದೇ ರೀತಿ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.